ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಹಾಗಿದ್ರೆ ಮೊದಲ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಏನು ಇನ್ನು ಕೂಡ ಯಾವ ಜಿಲ್ಲೆಗಳಿಗೆ ಹಣ ಬರ್ಬೇಕಾಗಿದೆ ಅನ್ಬಿಟ್ಟು ಪ್ರತಿಯೊಂದು ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ವೇಟ್ ಮಾಡ್ತಾ ಇದ್ರಿ. ಕೊನೆಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ನ ಕೊಟ್ಟೇ ಬಿಟ್ರು. ಜೊತೆಗೆ ಹಣ ಕೂಡ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಆದ್ರೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಅಂದ್ರೆ ಬಂದು ರಿಲೀಸ್ ಆಗಿದೆ ನೋಡಿ, ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ ಅಂತ ಅನ್ಬಿಟ್ಟು ತುಂಬಾ ಜನ ಬಂದಿಲ್ಲ ಅಂತ ಕೂಡ ಹೇಳಿದಿರಾ. ಹಣನ ತಗೊಂಡಿರೋರು ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದ್ರ. ಒಂದೊಂದ್ಸಲ ಏನಾಗತ್ತೆ ಅಂತಂದ್ರೆ ಒನ್ ಡೇಗೆನೆ ಎಲ್ಲ ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆಗಳ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಬಂದು ಜಮಾ ಆಗೋದಿಲ್ಲ. ಕೆಲವೊಂದಷ್ಟು ಜಿಲ್ಲೆಗಳು ಹಂತ ಹಂತವಾಗಿ ತಗೊಂಡು ಬಿಡುಗಡೆ ಆಗುವಂತದ್ದು. ತುಂಬಾ ಜನ ಬೇಸರದಿಂದ ನಮ್ಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಹಾಕಿದ್ರ. ನಮಗೂ ಕೂಡ ತುಂಬಾನೇ ಬೇಜಾರಾಯ್ತು. ಅಂಡ್ ಬರುತ್ತೆ ಹಣ, ನೀವು ವೆಯ್ಟ್ ಮಾಡ್ಬೇಕಾಗತ್ತೆ. ವೆಯ್ಟ್ ಮಾಡ್ದಲೆ ನೀವು ಯಾವ ಹಣನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಆದ್ರಿಂದ ಇವಾಗ ಹಣ ರಿಲೀಸ್ ಆಗಿದೆ ಅಂತಂದ್ರೆ 3-4 ದಿನದವರೆಗೂ ನೀವು ವೆಯ್ಟ್ ಮಾಡ್ಬೇಕು. ಸೊ ಅಷ್ಟರಲ್ಲಿ ನಿಮ್ಮ ಖಾತೆಗೂ ಕೂಡ ಅಂದ್ರೆ ನಿಮ್ಮ ಜಿಲ್ಲೆಗೂ ಕೂಡ ಹಣನ ನೀಡ್ತಾರೆ. ಸೊ ವೆಯ್ಟ್ ಮಾಡಿ ಅಂತಾನೆ ಹೇಳ್ತೀನಿ. ತುಂಬಾ ಜನ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ನಿಮ್ಮ ರೆಸ್ಪಾನ್ಸ್ ನ ತಿಳಿಸಿದಿರಾ. ಸೊ ತುಂಬಾನೇ ಖುಷಿ ಆಯ್ತು. ಗೃಹಲಕ್ಷ್ಮಿ ಯೋಜನೆಯ ಹಣ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅನ್ನೋದನ್ನ ಸೊ ಇವಾಗ ನಾವು ನೋಡೋಣ. ಮೊದಲನೆಯದಾಗಿ ಕೋಲಾರಕ್ಕೆ ಬಂದಿದೆ, ಮತ್ತೆ ರಾಮನಗರ ಮತ್ತೆ ಬೆಳಗಾವಿಗೂ ಕೂಡ ಅಂದ್ರೆ 0.5% ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿರೋದು. ಸೊ ಪೂರ್ತಿ ಎಲ್ಲಾ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ. ಈ ತರ ಅಂದ್ರೆ ಅರ್ಧ ಈ ತರ ಆಗಿರುವಂತದ್ದು. ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವಾಗ ಫುಲ್ಲು ಎಲ್ಲಾ ಮಹಿಳೆಯರ ಖಾತೆಗೂ ಅಂತ ಏನಲ್ಲ, ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಆ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿರುವಂತದ್ದು. ಮತ್ತೆ ಮೈಸೂರು, ಮಂಡ್ಯದಲ್ಲೂ ಕೂಡ ಕೆಲವೊಬ್ರು ನನ್ಗೆ ತಿಳಿಸಿದೀರಾ ಮೆಸೇಜ್ ಮಾಡಿ ಹಣ ಬಿಡುಗಡೆ ಆಗಿದೆ, ಸೊ ನನ್ನ ಖಾತೆಗೂ ಕೂಡ ಬಂದಿದೆ ಅಂತ ಅನ್ಬಿಟ್ಟು. ಮಂಡ್ಯ ಮತ್ತೆ ಮೈಸೂರು ಮತ್ತೆ ರಾಮನಗರ ಜಿಲ್ಲೆ ಓಕೆನಾ, ಇದೊಂದು. ಮತ್ತೆ ಕೋಲಾರ ಜಿಲ್ಲೆ ಹೇಳಿದ್ನಲ್ಲ. ಸೊ ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಅನ್ನೋದು ಬಂದು ಬಿಡುಗಡೆ ಆಗಿರುವಂತದ್ದು. ಇನ್ನೂ ಕೂಡ ತುಂಬಾ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬರ್ಬೇಕಾಗಿದೆ. ಇನ್ನ ಮಂಗಳೂರು, ಸೊ ಇನ್ನು ಕೆಲವು ಬೀದರು, ಮತ್ತೆ ಇನ್ನೂ ಕೂಡ ತುಂಬಾ ಇದೆ, ಗುಲ್ಬರ್ಗ, ಪ್ರತಿಯೊಂದು ಜಿಲ್ಲೆಗಳು ಕೂಡ ಇದೆ. ಅವ್ರು ಯಾರಿಗೂ ಇನ್ನ ಬಿಡುಗಡೆ ಆಗಿಲ್ಲ. ಸೊ ಇನ್ನೇನ್ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗೋಗುತ್ತೆ. ಆಲ್ಮೋಸ್ಟ್ ಇಷ್ಟೊತ್ತಿಗೆ ಆಗಿರಬಹುದು ಅನ್ಸುತ್ತೆ. ಯಾರಿಗಾದ್ರೂ ಬಂದಿದ್ರೆ ಆ ಜಿಲ್ಲೆಗಳಲ್ಲಿರೋರ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ತುಮಕೂರು ಜಿಲ್ಲೆಗೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಅದ್ರಲ್ಲೂ ಅಂದ್ರೆ ಎಲ್ಲಾ ಜಿಲ್ಲೆಯಲ್ಲೂ ಅಷ್ಟೇನೆ 0.5% ಮಹಿಳೆಯರ ಖಾತೆಗೆ ಬಂದಿರುತ್ತೆ, ಇನ್ನು 0.5% ಮಹಿಳೆಯರ ಖಾತೆಗೆ ಪೆಂಡಿಂಗ್ ಇರುತ್ತೆ. ಈ ರೀತಿ ಆಗಿರುವಂತದ್ದು. ಅಂದ್ರೆ ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಯಾವ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರಿ, ನಿಮ್ಮೆಲ್ಲರೂ ಖಾತೆಗೂ ಕೂಡ ಬಿಡುಗಡೆ ಆಗತ್ತೆ. ಒಮ್ಮೆಲೆನೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದ್ಬಿಡತ್ತೆ. ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಇರುವಂತಹ ಮಹಿಳೆಯರ ಖಾತೆಗೆ ಬರುತ್ತೆ ಅಂದ್ರೆ ನಿಜವಾಗ್ಲೂ ಅದು ಅಂದ್ರೆ ಅಸಾಧ್ಯ ಅಂತಾನೆ ಹೇಳ್ತೀನಿ. ಸಾಧ್ಯ ಆಗೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಫಸ್ಟ್ ಹಂತವಾಗಿನೇ ಹಣ ಬಿಡುಗಡೆ ಆಗುವಂತದ್ದು. ಕೆಲವೊಂದಷ್ಟು ಜಿಲ್ಲೆಗಳಾದ ನಂತರ ನಿಮ್ ಜಿಲ್ಲೆ ಬರುತ್ತೆ. ಮತ್ತೆ ಇವಾಗ ಆ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದ್ರಲ್ಲೂ 0.5% ಮಹಿಳೆಯರ ಖಾತೆಗೆ ಕೊಟ್ಟಿರ್ತಾರೆ. ಇನ್ನೆರಡನೇ ಹಂತದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಲ್ಲಾರ್ದು ಕ್ಲೋಸ್ ಮಾಡ್ತಾರೆ. ಎಲ್ರಿಗೂ ಹಣ ನೀಡ್ಬಿಟ್ಟು ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡ್ತಾರೆ ಆ ಒಂದು ಕಂತಿನ ಹಣನ. ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ ಪ್ರತಿಯೊಂದ್ರಲ್ಲೂ ಅಷ್ಟೇನೆ. ನೀವು ಇವಾಗ ಡೈರೆಕ್ಟ್ ಸರ್ಕಾರದಿಂದ ನಿಮ್ ಖಾತೆಗೆ ಹಣ ಬಂದ್ಬಿಡುತ್ತೆ ಅಂದ್ರೆ ಅದನ್ನು ಸಾಧ್ಯನೇ ಆಗೋದಿಲ್ಲ, ಅಸಾಧ್ಯ ಅಂತಾನೆ ಹೇಳ್ತೀನಿ. ಸೊ ಅಲ್ಲೂ ಕೂಡ ಕೆಲವೊಂದಷ್ಟು ಹಂತಗಳು ಬರುತ್ತೆ. ಅಲ್ಲೂ ಕೂಡ ಕೆಲವೊಂದಷ್ಟು ಮಧ್ಯವರ್ತಿಗಳು ಬರ್ತಾರೆ, ಅವರ ಕೆಲಸಗಳಿರುತ್ತೆ. ಅವರೆಲ್ಲ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹಣ ನೀಡಿದ್ರೆ ನಿಮ್ ಖಾತೆಗೆ ಬರುತ್ತೆ. ಓಕೆನಾ. ಇವಾಗ ಸುಮ್ಮನೆ ಸರ್ಕಾರದಿಂದ ನಿಮ್ ಖಾತೆಗೆ ಬಂದ್ಬಿಡುತ್ತೆ ಅಂತಂದ್ರೆ ಅದು ಆಗೋದಿಲ್ಲ. ಅಲ್ಲೂ ಕೂಡ ಕೆಲವೊಂದಷ್ಟು ಅಂದ್ರೆ ನಿಯಮಗಳು, ಕೆಲಸಗಳೆಲ್ಲ ಕೂಡ ಇರುತ್ತೆ. ಅಂದ್ರೆ ಒಂದೊಂದು ಹಂತನ ದಾಟಿ ಬರ್ಬೇಕಾಗತ್ತೆ. ಈ ರೀತಿ ಎಲ್ಲ ಕೂಡ ರೂಲ್ಸ್ ಇರುತ್ತೆ. ತುಂಬಾ ಜನ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದೀರಾ. ಸೊ ನೋಡಿ ನನಗೂ ಕೂಡ ತುಂಬಾನೇ ಖುಷಿ ಆಯ್ತು. ಮತ್ತೆ ಬಾಗಲಕೋಟೆ ಜಿಲ್ಲೆಗೂ ಕೂಡ ಬಂದಿದೆ. ಸೊ ಇದೊಂದು ಹೇಳ್ಬೇಕಾಗಿತ್ತು ನಾನು. ಅದೇ ತರ ಬೇರೆ ಬೇರೆ ಜಿಲ್ಲೆಗಳಿಗೂ ಬಂದಿದೆ. ಹಾಸನಕ್ಕಿನ್ನ ಬಂದಿಲ್ಲ ಅನ್ಸುತ್ತೆ. ಸೊ ಕೆಲವೊಂದಷ್ಟು ಅಂದ್ರೆ ಬಂದಿರುತ್ತೆ, ಬಟ್ ಎಲ್ಲಾ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ. ಓಕೆನಾ. ಅದೊಂದು ಇಲ್ಲಿ ಪ್ರಾಬ್ಲಮ್ ಆಗಿರೋದು. ಅಂದ್ರೆ ಸ್ವಲ್ಪ ಮಹಿಳೆಯರ ಖಾತೆಗೆ ಒಂದೊಂದು ಜಿಲ್ಲೆಯಲ್ಲಿ
ಒಂದು 50% ಮಹಿಳೆಯರ ಖಾತೆಗೆ ಅಥವಾ 25% ಮಹಿಳೆಯರ ಖಾತೆಗೆ ಜಮಾ ಆಗಿರುವಂಥದ್ದು. ಒಟ್ಟಾರೆ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹಣ ಬಂದು ತಲುಪತ್ತೆ. ನೀವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಅಷ್ಟೇ ಅಂತಾನೆ ಹೇಳ್ತೀನಿ. ಸೊ ನಿಮ್ಗೆ ಈ ತಿಂಗಳು ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗಿರುತ್ತೆ. ಸೊ ಇದಕ್ಕೆ ನಾನು ಭರವಸೆನ ಕೊಡ್ತೀನಿ. ಅಂದರೆ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಫೈನಲಿ ಹಣ ಕೂಡ ಬಿಡುಗಡೆ ಆಗಿದೆ. ತುಂಬ ಜನ ಮಹಿಳೆಯರಿಗೆ ಖುಷಿ ಕೂಡ ಆಗಿದೆ. ಸೊ ಇದೇನೆ. ಇವಾಗ 26ನೇ ಕಂತಿನ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಹಣನ ಪಡ್ಕೊಂಡಿರೋರು ಇದೇ ತಿಂಗಳಲ್ಲಿ ಬರುತ್ತೆ ಕಾವ್ಯ ಅಂತ ಅಂದ್ಬಿಟ್ಟು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿನ ಕೊಡ್ತೀನಿ. ಈ ತಿಂಗಳಲ್ಲೇನೆ ಬರುತ್ತಾ ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಬರುತ್ತಾ, ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಫುಲ್ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.